ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇಂದಿನ ವಿಡಿಯೋದಲ್ಲಿ ಭಾರತೀಯ ಇಲಾಖೆಯಿಂದ ಬಿಡುಗಡೆಯಾದ RRB ALP 2026 ನೇಮಕಾತಿಯ ಸಂಪೂರ್ಣ ಮಾಹಿತಿಯನ್ನು ಸರಳ ಕನ್ನಡದಲ್ಲಿ ನೋಡೋಣ. ಈ ಜಾಬಿಗೆ ಅರ್ಹತೆ ಏನು, ಯಾರು ಅರ್ಜಿ ಹಾಕಬಹುದು, ಎಷ್ಟು ಸಂಬಳ ಸಿಗುತ್ತದೆ, ಪರೀಕ್ಷೆ ಹೇಗಿರುತ್ತದೆ, ಅರ್ಜಿ ಹೇಗೆ ಹಾಕಬೇಕು ಎಲ್ಲವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ALP ಅಂದರೆ ಏನು ಎಂಬುದನ್ನು ನೋಡೋಣ. ALP ಎಂದರೆ ಅಸಿಸ್ಟೆಂಟ್ ಲೋಕೋ ಪೈಲಟ್. ಇವರು ಟ್ರೈನ್ ಚಾಲಕರಿಗೆ ಸಹಾಯ ಮಾಡುವ ಹುದ್ದೆಯಾಗಿದ್ದು, ಸಿಗ್ನಲ್ ಗಮನಿಸುವುದು, ಎಂಜಿನ್ ಸಿಸ್ಟಮ್ ಪರಿಶೀಲಿಸುವುದು, ಸುರಕ್ಷತಾ ಕೆಲಸಗಳಲ್ಲಿ ಭಾಗವಹಿಸುವುದು ಇವರ ಕೆಲಸವಾಗಿರುತ್ತದೆ. ಸೊ ಫ್ರೆಂಡ್ಸ್, ಈಗ ಎಷ್ಟು ಹುದ್ದೆಗಳು ಎಂಬುದರ ಬಗ್ಗೆ ನೋಡೋಣ. ಈ ಬಾರಿ ಸುಮಾರು 11,127 ಹುದ್ದೆಗಳು ಬಂದಿವೆ ಅನ್ನೋ ಮಾಹಿತಿ ಇದೆ. ಭಾರತದ ವಿವಿಧ ರೈಲ್ವೆ ವಲಯಗಳಲ್ಲಿ ಈ ನೇಮಕಾತಿ ನಡೆಯಲಿದೆ. ಈಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಎಲ್ಲರೂ ಕೇಳ್ತಿರೋ ಪ್ರಶ್ನೆ ಏನಂದರೆ ಯಾರು ಅಪ್ಲೈ ಮಾಡ್ಬೋದು ಅಂತ. ನೀವು 10ನೇ ಕ್ಲಾಸ್ ಪಾಸ್ ಮಾಡಿ ಅದ್ರ ಜೊತೆಗೆ ITI ಕಂಪ್ಲೀಟ್ ಮಾಡಿದರೆ ಅವರು ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ಅಥವಾ ಡಿಪ್ಲೊಮಾ ಮಾಡಿದ ಕ್ಯಾಂಡಿಡೇಟ್ ಕೂಡ ಎಲಿಜಿಬಲ್ ಇದ್ದಾರೆ. ಇಂಜಿನಿಯರಿಂಗ್ ಡಿಗ್ರಿ ಕಂಪ್ಲೀಟ್ ಮಾಡಿ ಅವರು ಬೇಕಾದರೆ ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ಮುಖ್ಯವಾಗಿ ಇನ್ನು ITI, ಡಿಪ್ಲೊಮೊ, ಇಂಜಿನಿಯರಿಂಗಲ್ಲಿ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಫಿಟ್ಟರ್, ವೆಲ್ಡರ್, ಟರ್ನರ್ ಹೀಗೆ ಬೇರೆ ಬೇರೆ ಬ್ರಾಂಚ್ ಯಾರ್ಯಾರು ಓದಿದ್ದೀರಾ ಅವರೆಲ್ಲ ಅಪ್ಲೈ ಮಾಡಿ. ಈಗ ಏಜ್ ಲಿಮಿಟ್ ಬಗ್ಗೆ ನೋಡೋಣ. ಮಿನಿಮಮ್ 18 ಇಯರ್ಸ್ ಏಜ್ ಆಗಿರಬೇಕು, ಮ್ಯಾಕ್ಸಿಮಮ್ 30 ಇಯರ್ಸ್ ಏಜ್ ಆಗಿರಬೇಕು. OBC ಕ್ಯಾಂಡಿಡೇಟ್ಸ್ಗೆ 3 ಇಯರ್ಸ್ ರಿಲ್ಯಾಕ್ಸೇಷನ್ ಸಿಗುತ್ತೆ. SC/ST ಕ್ಯಾಂಡಿಡೇಟ್ಗೆ 5 ಇಯರ್ಸ್ ಸಿಗುತ್ತೆ. ಸೊ ಸ್ಯಾಲ್ರಿ ಬಗ್ಗೆ ಮಾತಾಡೋಣ. ಈ ಜಾಬ್ಗೆ ಬೇಸಿಕ್ ಪೇ ಸುಮಾರು 19,900 ರೂಪಾಯಿ ಇರುತ್ತದೆ. ಆದರೆ ಬೇಸಿಕ್ ಪೇ ಮಾತ್ರ ಅಲ್ಲ, ಇದಕ್ಕೆ DA, HRA, ನೈಟ್ ಡ್ಯೂಟಿ ಅಲೋವೆನ್ಸ್ ಹೀಗೆ ಎಕ್ಸ್ಟ್ರಾ ಅಲೋವೆನ್ಸ್ ಕೂಡ ಸೇರುತ್ತದೆ. ಒಟ್ಟಾರೆ ಮಂತ್ಲಿ ಸ್ಯಾಲ್ರಿ ಸುಮಾರು 35,000ದಿಂದ 45,000 ರೂಪಾಯಿ ಸಿಗ್ಬೋದು. ಅಪ್ಲಿಕೇಶನ್ ಫೀಸ್ ಬಗ್ಗೆ ಹೇಳೋದಾದರೆ, ಜನರಲ್ OBCಗೆ 500 ರೂಪಾಯಿ, SC/ST ಮಹಿಳೆಯರಿಗೆ ಕಡಿಮೆ ಶುಲ್ಕ ಇರುತ್ತದೆ. ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 15th ಮೇಗೆ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದುಬಿಟ್ಟು 14th ಜೂನ್. ಮುಂದೆ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ನೋಡೋದಾದರೆ, ಮೊದಲು CBT 1 ಎಕ್ಸಾಮ್ ಇರುತ್ತೆ. ಈ ಎಕ್ಸಾಮಲ್ಲಿ ನೀವು ಮ್ಯಾಥ್ಸು, ರೀಸನಿಂಗು, ಜನರಲ್ ಸೈನ್ಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಇಂಥ ಕ್ವಶನ್ಸ್ ಬರುತ್ತೆ. ಸೊ ನೀವು ಇದ್ರ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ. ಇದ್ರ ನಂತರ CBT 2 ಬರುತ್ತೆ. ಈ ಎಕ್ಸಾಮಲ್ಲಿ ಏನು ಮಾಡಬೇಕು ಅಂದರೆ ಟೆಕ್ನಿಕಲ್ ಕ್ವಶನ್ ಕೇಳ್ತಾರೆ. ಅಂದರೆ ನೀವೀಗ ITI, ಡಿಪ್ಲೊಮೊ, ಇಂಜಿನಿಯರಿಂಗ್ ಓದಿದರೆ ನೀವೀಗ ಎಲೆಕ್ಟ್ರಿಕಲ್ ಕ್ಯಾಂಡಿಡೇಟ್ ಆಗಿದ್ರೆ ಎಲೆಕ್ಟ್ರಿಕಲ್ ಕ್ವಶನ್ಸ್ ಬರುತ್ತೆ. ಮೆಕ್ಯಾನಿಕಲ್ ಕ್ಯಾಂಡಿಡೇಟ್ ಆಗಿದ್ರೆ ಮೆಕ್ಯಾನಿಕಲ್ ಕ್ವಶನ್ಸು ಈ ಥರ ಬರುತ್ತೆ. ಇದಾದಮೇಲೆ ಈ ಟೆಸ್ಟಲ್ಲಿ ಪಾಸ್ ಆದರೆ ನೆಕ್ಸ್ಟ್ ಬರೋದು ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಈ ಟೆಸ್ಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಟೆಸ್ಟು ಆದಮೇಲೆ ಕೊನೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಮೆಡಿಕಲ್ ಟೆಸ್ಟಲ್ಲಿ ಅವ್ರು ಮೇನ್ ಚೆಕ್ ಮಾಡೋದು ಐಸೈಟ್ನ. ಇನ್ನು ಪ್ರಿಪ್ರೇಷನ್ ಬಗ್ಗೆ ಮಾತಾಡೋದಾದರೆ, ಡೈಲಿ ಸ್ವಲ್ಪ ಸಮಯನಾದರೂ ಓದಬೇಕು. ಅಂದರೆ ರೆಗ್ಯುಲರ್ ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟು. ಮ್ಯಾಥ್ಸ್ ಮತ್ತು ರೀಸನಿಂಗ್ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಪ್ರೀವಿಯಸ್ ಕ್ವಶನ್ ಪೇಪರೆಲ್ಲನೂ ಸಾಲ್ವ್ ಮಾಡೋದು ಅಭ್ಯಾಸ ಮಾಡ್ಕೋಬೇಕು. ಮಾರ್ಕ್ ಟೆಸ್ಟ್ ಅಟೆಂಪ್ಟ್ ಮಾಡಿದರೆ ಸ್ಪೀಡ್ ಜಾಸ್ತಿ ಆಗುತ್ತೆ, ಕಾನ್ಫಿಡೆನ್ಸು ಇಂಪ್ರೂವ್ ಆಗುತ್ತೆ. ಟೆಕ್ನಿಕಲ್ ಸಬ್ಜೆಕ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಇದಕ್ಕೆಲ್ಲ ಯೂಟ್ಯೂಬಲ್ಲಿ ಫ್ರೀ ಕ್ಲಾಸಸ್ ಸಿಗುತ್ತೆ. ಆಮೇಲೆ ವೀಡಿಯೋಸ್ ಎಲ್ಲ ಅವೈಲೇಬಲ್ ಇರುತ್ತೆ, ಅದ್ರ ಸಹಾಯನೂ ಮಾಡ್ಕೋಬೋದು. ಒಂದೊಳ್ಳೆ ಟೈಮ್ ಟೇಬಲ್ ಅಥವಾ ಒಂದು ಪ್ಲ್ಯಾನ್ ಮಾಡಿಕೊಂಡು ಕರೆಕ್ಟಾಗಿ ಓದಿದರೆ ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ಸೊ ಇಷ್ಟು RRB ಎಕ್ಸಾಮಿಂದು ಇನ್ಫಾರ್ಮೇಷನ್ ಆಗಿತ್ತು. ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ.